ಪ್ರೀತಿನೇ ಹೊಟ್ಟೆ ಕಿಚ್ಚುಪಡುವಷ್ಟು ತಮ್ಮದೇ ಆದ ಪ್ರಪಂಚದಲ್ಲಿದ್ದ ಆ ಪ್ರೇಮಿಗಳ ಲೈಫಲ್ಲೂ ಇನ್ನೊಂದು ಪಾತ್ರ ಎಂಟ್ರಿ ಆಯಿತು. ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು. ಯಾವ ಫ್ಲೋರು? ಗ್ರೌಂಡ್. ಓ, ನೀವು ಗ್ರೌಂಡ್ ಫ್ಲೋರಾ? ಹೌದು. ನಿಮ್ದಿರ್ಬೇಕು ನೋಡಿ. ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಯಾರೋ ಫೋನ್ ಬೀಳ್ಸ್ಕೊಂಡು ಹೋಗಿದ್ದಾರೆ. ಕಾಸ್ಟ್ಲಿ ಮೊಬೈಲ್ ಬೇರೆ. ಅವ್ರಿಗೆ ಮತ್ತೆ ಫೋನ್ ಬರ್ಬೋದು. ನೀವೇನಾದರೂ ಇದನ್ನ ಅವ್ರಿಗೆ ತಲುಪಿಸ್ತೀರಾ? ಸರ್, ನನಗೆ ಈ ಥರ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಷ್ಟು ಟೈಮ್ ಇಲ್ಲ. ಕೊಚ್ಚಿನಲ್ಲಿ ಶೂಟಿಂಗು, 7:30 ಫ್ಲೈಟು, 5:30. ಐ ಆಮ್ ಆಲ್ರೆಡಿ ಲೇಟ್. ಇಲ್ಲಾಂದ್ರೆ ನಾನೇ ತಲುಪಿಸ್ತಾ ಇದ್ದೆ. ಬೇರೆಯವ್ರ ಕೈಗೆ ಸಿಕ್ಕಿದ್ರೆ ಮೋಹನ್ ತಲುಪುತ್ತೋ ಇಲ್ವೋ. ಅವ್ರು ಏನು ಎಮರ್ಜೆನ್ಸಿ ಇದ್ರೆ ಏನೋ. ಪ್ಲೀಸ್. ಇಟ್ಸ್ ಓಕೆ, ಕೊಡಿ, ನೋ ಪ್ರಾಬ್ಲಮ್. ನೈಸ್ ಆಫ್ ಯು. ಹಲೋ. ಹಲೋ, ಎಷ್ಟೊತ್ತು ಕಾಯೋದು? ಈ ಮೊಬೈಲ್ ನಂಗೆ ಲಿಫ್ಟಲ್ಲಿ ಸ್ವಿಚ್ ಆಫ್ ಮಾಡಿಬಿಟ್ರು. ಫನ್ನಿ. ಹಲೋ ಮೇಡಮ್, ಯಾವ ರೂಮ್ ನಂಬರ್? ಈ ಮೊಬೈಲ್ ನಂದಲ್ಲ, ಲಿಫ್ಟಲ್ಲಿ ಸಿಕ್ಕಿದ್ದು. ಹಲೋ 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 ಹಲೋ. ನಮಸ್ತೆ, ನನ್ನ ಹೆಸರು ಸಿಂಚನಾ ಅಂತ. ಹಲೋ ಮೇಡಮ್, ದಯವಿಟ್ಟು ನೀವು ಮಾತಾಡದೆ ನಾನು ಮಾತಾಡೋದನ್ನ ಸ್ವಲ್ಪ ಕೇಳಿ. ಈ ಮೊಬೈಲ್ ನಂದಲ್ಲ, ಬೆಳಿಗ್ಗೆ ಲಿಫ್ಟ್ನಲ್ಲಿ ಸಿಕ್ಕಿದ್ದು. ಬೆಳಿಗ್ಗೆಯಿಂದ ಯಾರ್ಯಾರೋ ಫೋನ್ ಮಾಡ್ತಾ ಇದ್ದಾರೆ. ನಾನು ಆನ್ಸರ್ ಮಾಡಿದ ತಕ್ಷಣ ಕಟ್ ಮಾಡ್ತಾ ಇದ್ದಾರೆ. ಮತ್ತೆ ನಾನು ಅದೇ ನಂಬರ್ಗೆ ಟ್ರೈ ಮಾಡಿದ್ರೆ ಸ್ವಿಚ್ ಆಫ್ ಮಾಡಿರ್ತಾರೆ. ಕ್ಷಮಿಸಿ, ಆ ಫೋನ್ ನಂದೆ. ಹಲೋ ಮೇಡಮ್, ದಯವಿಟ್ಟು ಬಂದು ತಗೊಂಡೋಗಿ. ಈ ಮೊಬೈಲ್ ನಂಗೆ ತುಂಬಾ ಇರಿಟೇಟ್ ಮಾಡ್ತಾ ಇದೆ. ಈಗ ನೀವು ಎಲ್ಲಿದ್ದೀರಾ? ಕೋರಮಂಗಲ ಫೋರಮ್ ಅಲ್ಲಿ ಎದುರುಗಡೆ ಕಾನ್ಫಿಡೆಂಟ್ ಗ್ರೂಪ್ ಅಂತ ನಮ್ಮ ಆಫೀಸ್ ಇದೆ, ಅಲ್ಲಿ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆದ್ರೆ ಫೋರಮ್ ಮಾಲ್ ಹತ್ರ ಬಂದು ನಾನು ಕಾಲ್ ಮಾಡಿ. ನೀವು ಬೇಜಾರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಒಂದು ವಿಷಯ. ಏನು ಹೇಳಿ? ನಾನು ಸ್ವಲ್ಪ ದೂರ ಇದ್ದೀನಿ, ಅಲ್ಲಿಗೆ ಬರೋದು ಲೇಟ್ ಆಗ್ಬೋದು. ಹಾಗಾದ್ರೆ ನಮ್ಮ ಆಫೀಸ್ನಲ್ಲಿ ಇಟ್ಟಿರ್ತೀನಿ, ಬೆಳಿಗ್ಗೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ನಿಮ್ ಮನೆ ಎಲ್ಲಿ ಬರುತ್ತೆ? ರಾಜರಾಜೇಶ್ವರಿ ನಗರ. ಓ, ನಮ್ಮನೆ ಇರೋದು ಉತ್ರಳ್ಳಿಯಲ್ಲಿ. ನೀವು ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ನನಗೆ ಫೋನ್ ಕೊಟ್ಟು ಹೋಗಕ್ಕಾಗತ್ತಾ? ಐ ವಿಲ್ ಡೂ ದಟ್. ನಿಮ್ಮ ಮನೆ ಅಡ್ರೆಸ್ನ ನನ್ನ ಮೊಬೈಲ್ಗೆ SMS ಮಾಡಿ. ನಿಮ್ ನಂಬರ್ ಹೇಳ್ತೀರಾ? ನನ್ನ ನಂಬರಾ? ಹಾ. 9845203333. ಥ್ಯಾಂಕ್ ಯು ವೆರಿ ಮಚ್. ಓಕೆ. ಹಾಯ್ ಹಬಿ. ಹಾಯ್ ಚಿತು. ಎಷ್ಟೊತ್ತಾಗುತ್ತೆ ನಿಮ್ ಮನೆಗೆ ಬರೋದು? ಇನ್ನೊಂದು 45 ಮಿನಿಟ್ಸ್. 3/4 ಗಂಟೆ. ಬ್ಯಾಂಗ್ಳೂರ್ ಟ್ರಾಫಿಕ್ಗೆ ಎಕ್ಸ್ಟ್ರಾ 15 ಮಿನಿಟ್ಸ್ ಎಕ್ಸ್ಕ್ಯೂಸ್. 1 ಅವರ್ ಒಳಗೆ ಬಂದ್ರೆ ಬಿಸಿ ಬಿಸಿ ಪಕೋಡ. ಲೇಟ್ ಆಗಿ ಬಂದ್ರೆ ಕಿಚನ್ ಕ್ಲೋಸ್. ಸಾರಿ. ಪ್ಲೀಸ್ 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 ಪ್ಲೀಸ್, ನಾನು ಬರೋದು 10 ನಿಮಿಷ ಆ ಕಡೆ ಈ ಕಡೆ ಆಗ್ಬೋದು. ಅಲ್ಲಿವರೆಗೂ ಕಿಚನ್ ಕ್ಲೋಸ್ ಮಾಡಬೇಡಿ. ಅದೇ ಬೆಳಿಗ್ಗೆ ಲಿಫ್ಟಲ್ಲಿ ಮೊಬೈಲ್ ಸಿಕ್ತು ಅಂತ ಹೇಳಿದ್ನಲ್ಲ, ಆ ಮೊಬೈಲ್ ಓನರ್ ಮನೆ ಆನ್ ದ ವೇ ಅಂತ, ಅದನ್ನ ಅವ್ರಿಗೆ ತಲುಪಿಸ್ಬಿಟ್ಟು ಬರ್ತೀನಿ. ಓಕೆ ಚೇತು? ಏನು ಶಬ್ದ? ಶ್ಯಾಮ್, ಕೈ ಜಾರಿ ಗ್ಲಾಸ್ ಹೊಡೆದು ಹೋಯ್ತು. ಅಪಶಕುನ. ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟೊತ್ತಲ್ಲಿ ಗ್ಲಾಸ್ ಹೊಡೆದಾಕಿದ್ದಾರೆ. ಅವರೆಲ್ಲ ಚೆನ್ನಾಗೇ ಇದ್ದಾರೆ, ಅವ್ರಿಗೆಲ್ಲ ಏನು ಆಗೇ ಇಲ್ವಲ್ಲ? ಇದು ಸ್ವಲ್ಪ ಜಾಸ್ತಿ ಅನ್ಸಲ್ವಾ? ಓ, ಜಾಸ್ತಿ ಏನಲ್ಲ. ನೀವು ಕೈ ಗಾಯ ಮಾಡ್ಕೊಂಡ್ರೆ ಕಿಚನ್ನ ನಾವು ನಿಭಾಯಿಸೋದಕ್ಕಾಗಲ್ಲ. ಚೇತು, ಅವ್ರ ಮನೆ ಹತ್ರ ಬಂದೆ, ಆಮೇಲೆ ಕಾಲ್ ಮಾಡ್ತೀನಿ. ಓಕೆ, see you soon. ನನ್ನ ಹೆಸರು ಶ್ಯಾಮ್ ಅಂತ. ಮೊಬೈಲ್ ಕೊಡ್ಬೇಕಾಗಿತ್ತು. Oh, beautiful house. ಹಾಯ್, ಐ ಆಮ್ ಶ್ಯಾಮ್. ಹಾಯ್, ನಾನೇ ಸಿಂಚನಾ. ಬನ್ನಿ ಒಳಗೆ. ಹಾ, ಪರವಾಗಿಲ್ಲ, ನಾ ಹೊಡ್ತೀನಿ. ನಿಮ್ಮ ಮೊಬೈಲ್ ಮನೆ ಒಳಗ್ ಬಂದ್ರೇನೆ ಮೊಬೈಲ್ ತಗೊಳ್ಳೋದು. ಪ್ಲೀಸ್ ಕಮ್ ಇನ್. ಶೂ ಹಾಕಿದ್ದೀನಿ. ಕಾರಲ್ಲಿ ಓಡಾಡೋರ್ ಶೂಸ್ ಏನ್ ಗಲೀಜಾಗಿರಲ್ಲ. ನನ್ ಕೆಲ್ಸಕ್ಕೆ ಬಂದಿದ್ದೀರಾ, ಅಟ್ ಲೀಸ್ಟ್ ಒಂದ್ ಜ್ಯೂಸ್ ಆದ್ರೂ ಕುಡಿದು ಹೋಗಿ ಪ್ಲೀಸ್. ಬನ್ನಿ ಒಳಗೆ. ಇಟ್ಸ್ ಓಕೆ. ನಿಮ್ಮ ಮನೆ ಆರ್ಕಿಟೆಕ್ಚರ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ನನ್ ಮಮ್ಮಿ ನನಗೆ ಗಿಫ್ಟ್ ಮಾಡಿದ್ದು. ನಿಮ್ಮಮ್ಮ ಏನ್ ಮಾಡ್ತಿದ್ದಾರೆ? ಅವ್ರಿಗಿಲ್ಲ. ಓ ಸಾರಿ. ಇಷ್ಟು ದೊಡ್ಡ ಮನೆನ ಹೇಗೆ ಮೇಂಟೈನ್ ಮಾಡ್ತೀರಾ? ಮೇಂಟೈನ್ ಮಾಡಕ್ಕೆ ಮನೆ ತುಂಬಾ ಜನ ಇದ್ದಾರೆ. ಮತ್ತೆ ಯಾರು ಕಾಣ್ತಾನೆ ಇಲ್ಲ?
ಅವ್ರವ್ರ ಕೆಲ್ಸದಲ್ಲಿ ಬ್ಯುಸಿ ಆಗಿದ್ದಾರೆ. ಕರೆದ್ರೆ ಬರ್ತಾರೆ. ನಮ್ಮ ಮನೆ ವ್ಯೂ ಮೇಲಿಂದ ತುಂಬಾ ಚೆನ್ನಾಗಿದೆ. ಬರ್ತೀರಾ? ತೋರಿಸ್ತೀನಿ. Yeah. ಬನ್ನಿ ಬನ್ನಿ Please. ಬನ್ನಿ ಶ್ಯಾಮ್, ಇಲ್ಲಿ ಕೂತ್ಕೊಳ್ಳಿ. ಅಟ್ಲೀಸ್ಟ್ ಈಗಲಾದ್ರೂ ಮೊಬೈಲ್ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಇವನು ನನ್ನ ಪ್ರೀತಿಯ ಮಗ ಪ್ರೇಮ್ ಅಂತ. ತುಂಬಾ ಕ್ಯೂಟ್ ಆಗಿದ್ದಾನೆ. ಥ್ಯಾಂಕ್ ಯು. ಇವನನ್ನ ಮಲ್ಗಿಸ್ಬಿಡು. ಅಂದ್ಹಾಗೆ 6:30 ಹೊರಡೋದ್ ಮರಿಬೇಡ. ಓಕೆ ಬಾಯ್ ಪುಟ. ಜ್ಯೂಸ್ ತಗೊಳ್ಳಿ. ಥ್ಯಾಂಕ್ ಯು. ನೀವ್ ಎಲ್ ಕೆಲಸ ಮಾಡ್ತಿದ್ದೀನಿ ಅಂದ್ರೆ? ಕಾನ್ಫಿಡೆಂಟ್ ಕನ್ಸ್ಟ್ರಕ್ಷನ್ ಗ್ರೂಪ್. ರಿಸೆಷನ್ ಅಂತಾರೆ, ರಿಯಲ್ ಎಸ್ಟೇಟ್ ಬಿದ್ದೋಗಿದೆ ಅಂತಾರೆ. ಅಂಥದ್ರಲ್ಲಿ ನಿಮ್ ಬಿಸ್ನೆಸ್ ಹೇಗಿದೆ? ಕಾಸಿಗೆ ಮನೆ ಕಟ್ಟೋರಿಗೆ ರಿಸೆಷನ್, ಕನಸಿಗೆ ಮನೆ ಕಟ್ಟೋರಿಗೆ ಯಾವ ರಿಸೆಷನ್? ಈ ಮೊಬೈಲ್ ತಂದ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಿಜ ಹೇಳ್ಬೇಕಂದ್ರೆ ನನ್ ಜೀವನಾನೇ ಈ ಮೊಬೈಲ್ ಅಲ್ಲಿದೆ. ಈ ಇನ್ಸ್ಟ್ರೂಮೆಂಟ್ ಬಗ್ಗೆ ಹೇಳ್ತಿಲ್ಲ ನಾನು. ಇದ್ರಲ್ಲಿರೋ ಕಾಂಟ್ಯಾಕ್ಟ್ ನಂಬರ್ಸ್ ಕಳ್ದೋಗಿದ್ರೆ ನನ್ ಜೀವನಾನೇ ಆಫ್ ಆಗೋಗ್ತಿತ್ತು. ಸಿಂಚನ ಅವ್ರೆ, ನಿಮ್ ಹಸ್ಬೆಂಡ್ ಏನ್ ಮಾಡ್ತಿದಾರೆ? ಅವ್ರ ಆಕ್ಸಿಡೆಂಟ್ ಅಲ್ಲಿ ಹೋಗ್ಬಿಟ್ರು. 1 ವರ್ಷ ಆಯ್ತು. ಐ ಆಮ್ ಸಾರಿ. ಅಂದ್ಹಾಗೆ ನೀವೇನ್ ಮಾಡ್ತಿದ್ದೀರಾ? ಸೋಷಿಯಲ್ ನೆಟ್ವರ್ಕಿಂಗ್. ಅಂದ್ರೆ ಸತ್ಯ ಹೇಳ ಸುಳ್ಳು ಹೇಳ? ನಾನು ಸುಳ್ಳು ಇಷ್ಟಪಡೋನಾಗಿದ್ದಿದ್ರೆ ಇಷ್ಟೊಳ್ಳೆ ಮೊಬೈಲ್ನ ನಿಮ್ಗೆ ವಾಪಸ್ ತಂದು ಕೊಡ್ತಾನೆ ಇರಲಿಲ್ಲ. ಯಾವ್ದೇ ಹೆಣ್ಣು ಹೆಮ್ಮೆಯಿಂದ ಹೇಳ್ಕೊಳಕ್ ಆಗದೆ ಇರೋಂಥ ವೃತ್ತಿ. ಸಾರಿ, ನನ್ಗೆ ಅರ್ಥ ಆಗ್ಲಿಲ್ಲ. ಜಗತ್ತಿನ ಅತಿ ಪುರಾತನ ವೃತ್ತಿ. ಕ್ಷಮಿಸಿ. ಹಲೋ, ಪ್ಲೀಸ್ ಜ್ಯೂಸ್ ಕುಡ್ದು ಹೋಗಿ. ಪ್ರೀತಿ ಸಮಾಧಿ ಮೇಲೆ ಕಟ್ಟಿರೋ ಅರಮನೆ ಇದು. ಇಲ್ಲಿ ಜ್ಯೂಸ್ ಅಲ್ಲ, ಗಾಳಿನೂ ಕುಡಿಬಾರ್ದು. ಶ್ಯಾಮ್, ಶ್ಯಾಮ್, ನಾನೇನ್ ತಪ್ಪು ಮಾಡ್ದೆ ಅಂತ ನನಗೆ ಈ ರೀತಿ ಅವಮಾನ ಮಾಡಿ ಹೋಗ್ತಿದ್ದೀರಾ? ನನಗೆ ಕಾರಣ ಬೇಕು. ಹಾಯ್ ಹ್ಯಾನ್ಸಮ್, ಯು ಲೇಟ್. ಬಿಸಿ ಬಿಸಿ ಪಕೋಡ ತಣ್ಣಗಾಗಿದೆ. 5 ನಿಮಿಷ ವೇಟ್ ಮಾಡಿ, ಬಿಸಿ ಮಾಡ್ಕೊಡ್ತೀನಿ. ಯಾಕೆ, ಏನಾಯ್ತು? ಸ್ನಾನ ಮಾಡ್ಕೊಂಬರ್ತೀನಿ. ನನ್ನ ಜೀವನದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಯಾವ ಜಾಗಕ್ಕೆ ಹೋಗ್ಬಾರ್ದು ಅನ್ಕೊಂಡಿದ್ನೋ ಇವತ್ತು ನಾನು ಆ ಜಾಗಕ್ಕೆ ಹೋಗಿ ಬಂದಿದ್ದೀನಿ. ಐ ಆಮ್ ಸಾರಿ. ಸಾರಿ? ಏನ್ ಹೇಳ್ತಿದ್ದೀರಾ? ಇವತ್ತು ಬೆಳಿಗ್ಗೆ ಲಿಫ್ಟಲ್ಲಿ ಒಂದು ಮೊಬೈಲ್ ಸಿಕ್ತು ಅಂತ ಹೇಳಿದ್ನಲ್ಲ, ಆ ಮೊಬೈಲ್ ತಲುಪ್ಸಕ್ಕೆ ಅವ್ರ ಮನೆಗೆ ಹೋದಾಗ ಗೊತ್ತಾಯ್ತು ಆ ಮೊಬೈಲ್ ಓನರ್ ಎಂತ ಕೆಟ್ಟ ವೃತ್ತಿ ನಡೆಸ್ತಾ ಇದ್ದಾಳೆ ಅಂತ. ಅಷ್ಟೇನಾ? ವಿಷಯ ಗೊತ್ತಿಲ್ಲದೆ ಆ ಜಾಗಕ್ಕೆ ಹೋಗಿದ್ದೀರಾ. ಮರ್ತ್ಬಿಡಿ, ಸ್ನಾನ ಮಾಡಿ, ಮನಸ್ಸು ಸರಿ ಹೋಗುತ್ತೆ. ಶ್ಯಾಮ್, ಗೊತ್ತಿದ್ದು ನೀವು ಮತ್ತೆ ಅದೇ ಜಾಗಕ್ಕೆ ಹೋದ್ರೆ ಅದು ನನ್ನ ಪ್ರೀತಿಗೆ ಮಾಡೋ ಅವಮಾನ. ಹೇಳಿ. ಗುಡ್ ಮಾರ್ನಿಂಗ್ ಸರ್. ನಿಮ್ನ ನೋಡಕ್ಕೆ ಸಿಂಚನ ಅಂತ ಒಬ್ರು ಬಂದಿದ್ದಾರೆ. ಸಿಂಚನನಾ? ಯಾವ ಸಿಂಚನ? ಅದೇ ನಿನ್ನೆ ನೀವ್ ಯಾವ್ದೋ ಮೊಬೈಲ್ನ ತಲುಪಿಸಿದ್ರಂತಲ್ಲ. ಓ, ನಾನು ಅವ್ರ ಜೊತೆ ಮಾತಾಡೋ ಯಾವ ಅವಶ್ಯಕತೆನೂ ಇಲ್ಲ. ಅವ್ರನ್ನ ಕಳಿಸ್ಬಿಡಿ, ಒಳಗೆ ಬಿಡಬೇಡಿ. ಓಕೆ ಓಕೆ ಸರ್. ಶ್ಯಾಮ್, ನನಗೆ ಬೇಕಾಗಿರೋದು ಜಸ್ಟ್ 5 ಮಿನಿಟ್ಸ್. ಜಾಸ್ತಿ ತೊಂದರೆ ಕೊಡಲ್ಲ. ನಾನು ಒಳಗೆ ಬರ್ತಾ ಇದ್ದೀನಿ. ಥ್ಯಾಂಕ್ಸ್ ಇನ್ ಅಡ್ವಾನ್ಸ್. ವಾವ್, ನೈಸ್ ಆಫೀಸ್. ನಿಜವಾಗ್ಲೂ ನಿಮ್ಗೆ ಒಳ್ಳೆ ಟೇಸ್ಟ್ ಇದೆ. ಫಸ್ಟ್ ಟೈಮ್ ಆಫೀಸ್ ಬಂದವ್ರಿಗೆ ಅಟ್ಲೀಸ್ಟ್ ಒಂದು ಕಾಫಿ ಆದ್ರೂ ಆಫರ್ ಮಾಡ್ತೀರಾ ಅನ್ಕೊಂಡಿದ್ದೆ. ನಾನ್ ಕರೀದೆ ಬಂದಿರೋಳು. ಇಟ್ಸ್ ಓಕೆ. ನನಗೆ ಕೆಲಸಗಳಿವೆ. ಒಳ್ಳೆ ಕೆಲ್ಸಗಾರರಿಗೆ 5 ನಿಮಿಷ ಫ್ರೀ ಮಾಡ್ಕೊಳಕ್ಕೂ ಗೊತ್ತಿರುತ್ತೆ. 5 ನಿಮಿಷ ಏನ್ರಿ ಇದೇನ್ರಿ ನಿಮ್ ಕೆಲಸ? ಗಂಡಸ್ರ ಮುಂದೆ ಮೊಬೈಲ್ ಬಿಡ್ಸೋದು, ಮನೆಗೆ ತಂದು ಕೊಡಿ ಅನ್ನೋದು, ಕೂರ್ಸಿ ಮಾತಾಡ್ಸಿ ಜ್ಯೂಸ್ ಕೊಟ್ಟು ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ, ಎಷ್ಟು ಸಂಬಳ ಅಂತ ತಿಳ್ಕೊಂಡು ಹೊಸ ಹೊಸ ಕ್ಲೈಂಟ್ಸ್ ಹಿಡಿಯೋದು, ಅವ್ರ ನೆಮ್ಮದಿ ಕೆಡಿಸಿ ಅವ್ರ ಮನೆ ಹೊಡಿಯೋದು. ಛೆ, ನೋಡಿ, ಹೀಗೂ ಬಿಸ್ನೆಸ್ ಮಾಡ್ಬೋದಂತ ನಿಮ್ಮಂಥ ಗಂಡಸರಿಗೆ ಹೊಳೆಯೋದು. ನನಗ್ ಹೊಳ್ದಿರ್ಲಿಲ್ಲ ಇದು. ಉಪವಾಸ ಇದ್ರು ಈ ತರ ಬಿಸ್ನೆಸ್ ಮಾಡಲ್ಲ ರೀ. ನನ್ ಮಗು ಮೇಲೆ ಆಣೆ. ನನಗ್ ನೋವಾಗಿರೋ ವಿಚಾರ ಬೇರೆನೇ ಇದೆ. ಅದನ್ನ ಮಾತಾಡಕ್ ಬಂದಿದ್ದೀನಿ. ದಯವಿಟ್ಟು 5 ನಿಮಿಷದಲ್ಲಿ ಮುಗಿಸಿ. ನಿಮ್ ಮಗು ಮೇಲೆ ಹಣ ಇಟ್ರಿ ಅಂತ. ನೆನ್ನೆ ನೀವ್ ನಂಗ್ ಒಂದ್ ಸಹಾಯ ಮಾಡಿದ್ರಿ. ಏನ್ರಿ, ಒಂದ್ ಥ್ಯಾಂಕ್ಸ್ ಹೇಳೋ ರೈಟ್ಸು ಇಲ್ವಾ ನನಗೆ? ಕೃತಜ್ಞತೆಗೆ ಒಂದು ಚಿಕ್ಕ ಆತಿಥ್ಯ ಕೊಟ್ರೆ ಅದನ್ನ ಧಿಕ್ಕರಿಸಿ ನನಗೆ ಅವಮಾನ ಮಾಡಿದ್ರಿ. ಏನ್ರಿ, ನಾನ್ ನಿಮ್ಗೆ ಬಿಸ್ನೆಸ್ ಕೇಳ್ದೆ? ಆದ್ರೆ ಒಂದ್ ಹೇಳ್ತೀನಿ, ಈ ವೃತ್ತಿಯಲ್ಲಿ ಇರೋ ಪ್ರತಿ ಒಂದು ಹುಡುಗಿನೂ ಬೆಳಿಗ್ಗೆ ಎದ್ದು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಕೇಳ್ಕೊಳ್ಳೋದು ಒಂದೇ, ಆ ದಿನ ಈ ವೃತ್ತಿಯ ಕೊನೆ ದಿನ ಆಗಿರ್ಲಿ ಅಂತ. ಅದು ನನಗೆ ಸಂಬಂಧ ಪಡದೇ ಇರೋ ವಿಚಾರ. ನನ್ನ ಪ್ರಕಾರ ಪ್ರೀತಿನೇ ಹುಟ್ಟದಿರೋ ಜಾಗ ಅದು. ನಿಮಗ್ ಗೊತ್ತಿಲ್ಲ. ಹಾಗ್ ನೋಡಿದ್ರೆ ಪ್ರೀತಿ, ಪ್ರೇಮ, ತ್ಯಾಗ ಹುಟ್ಟೋದಿಲ್ಲಿಂದ್ಲೆ. ಇಲ್ ಸಿಗೋ ಪ್ರೇಮ ಯಾವ ಹೆಂಡತಿನೂ ಅವಳ ಗಂಡನ್ ಕೊಡಲ್ಲ ರೀ. ಇದ್ ನಾನ್ ಹೇಳೋ ಮಾತಲ್ಲ, ಅನ್ಭವಿಸ್ದವ್ರ ಮಾತು. ರಬ್ಬಿಶ್. ಹಾಗಾದ್ರೆ ಬಂದಿನ ನನ್ನ ವ್ಯವಸ್ಥೆಯಲ್ಲಿ ಇದ್ದು ನಾ ಹೇಳಿದ್ ರಬ್ಬಿಶ್ ಅಂತ ಪ್ರೂವ್ ಮಾಡ್ರಿ. ಆಗ ನಾನು ಪ್ರೂವ್ ಮಾಡಿದ್ರೆ ನೀವು ನಿಮ್ಮ ಈ ಹೈ ಇನ್ಕಮ್ ಪ್ರೊಫೆಷನ್ ಬಿಟ್ಬಿಡ್ತೀರಾ? ನಿಮ್ಮ ಸಾಮ್ರಾಜ್ಯನ ಭಿಕಾರಿಗಳಿಗೆ ದಾನ ಮಾಡ್ಬಿಡ್ತೀರಾ? ಹೇಳಿ. ಮಂಗಳವಾರ ಈ ಸಿಂಚನ ಹತ್ರ ಚಾಲೆಂಜ್ ತಗೊಂತಾ ಇದ್ದೀರಾ. ಯೋಚನೆ ಮಾಡಿ. ನಿಮ್ಮ ವೃತ್ತಿಲಿರೋ ಯಾವ ಹುಡುಗಿ ಪ್ರೀತಿ ಪ್ರೇಮ ಅಂತ ಪ್ರಾಮಾಣಿಕವಾಗಿ ಆಚರಣೆ ಮಾಡ್ತಾಳೆ ಅಂತ ನಿಮಗನ್ಸುತ್ತೋ
ಅಂತ ಹುಡುಗಿ ನನಗೆ ಪರಿಚಯ ಮಾಡಿಸಿ. ಅವಳು ಪ್ರೀತಿ ಪ್ರೇಮ ಎಲ್ಲ ನಾಟಕ ಅಂತ ನಾನು ಪ್ರೂವ್ ಮಾಡ್ತೀನಿ. ನಿಮ್ ನಂಬಿಕೆನ ಸುಳ್ಳು ಮಾಡೋಂತ ಹುಡುಗಿ ಕೊಡ್ತೀನಿ. ಈಗ ತಾನೇ ಮದುವೆ ಆಗಿದ್ದಾಳೆ, ತನ್ನ ಗಂಡನ ಅದ್ಭುತವಾಗಿ ಪ್ರೀತಿಸ್ತಾಳೆ. ಅವಳು ಅವಳದೇ ಕಾರಣದಿಂದ ನನ್ನ ವ್ಯವಸ್ಥೆಯಲ್ಲಿದ್ದಾಳೆ. ಸುಂದರವಾಗಿ ಹಾಡ್ತಾಳೆ, ವಂಡರ್ಫುಲ್ ಆಗಿ ಮಾತಾಡ್ತಾಳೆ. ಅವಳ ಗಂಡನ ಬಗ್ಗೆ ಇಟ್ಟಿರೋ ಪ್ರೇಮ ಸುಳ್ಳು ಅಂತ ನೀವ್ ಪ್ರೂವ್ ಮಾಡಿದ್ರೆ ಆ ದಿನಾನೇ ನಾನು ನನ್ನ ಪ್ರೊಫೆಷನ್ ಬಿಟ್ಬಿಡ್ತೀನಿ. ನನ್ನ ಆಸ್ತಿನ ನೀವ್ ಹೇಳ್ದಂಗ್ ದಾನ ಮಾಡ್ತೀನಿ. ಯಾವಾಗ ಭೇಟಿ ಮಾಡಿಸ್ತೀರಾ? ಅವಳನ್ನ ನೀವ್ ಭೇಟಿ ಮಾಡ್ಬೇಕಂದ್ರೆ ಅವಳ ಕಂಡೀಷನ್ಸ್ಗೂ ನೀವ್ ಒಪ್ಕೋಬೇಕಾಗತ್ತೆ. ಅವಳು ಭೇಟಿ ಮಾಡೋ ದಿನ, ಸಮಯ, ಸ್ಥಳ ಅವಳೇ ಡಿಸೈಡ್ ಮಾಡ್ತಾಳೆ. ಅವಳ ಅನುಮತಿ ಇಲ್ಲದೆ ನೀವ್ ಅವಳನ್ನ ಭೇಟಿ ಮಾಡಕ್ಕೂ ಆಗಲ್ಲ. ಮೀಟ್ ಮಾಡಿದ್ರು ಅವಳಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನೀವ್ ಅವಳನ್ನ ಬಲವಂತಾನೂ ಮಾಡೋ ಹಾಗಿಲ್ಲ. ಇನ್ಫ್ಯಾಕ್ಟ್ ಅವಳಿಗೆ ಪರ್ಮನೆಂಟ್ ಮೊಬೈಲ್ ನಂಬರೂ ಇಲ್ಲ. ಆಗಾಗ ಬೇರೆ ಬೇರೆ ನಂಬರ್ ಇಂದ ನನಗ್ ಫೋನ್ ಮಾಡ್ತಿರ್ತಾಳೆ. ಆಗ ಮಾತ್ರ ನಾನು ಅವಳನ್ನ ನಿಮ್ಗೆ ಪರಿಚಯ ಮಾಡ್ಸಕ್ ಸಾಧ್ಯ. ನೀವು ಕಳ್ಸೋ ಹುಡುಗಿ ನಿಮ್ ನಾಟಕದ ಮೆಂಬರ್ ಆಗಿದ್ರೆ ನೀವು ಅವಳಿಗೆ ನನ್ನ ಬಗ್ಗೆ ಮುಂಚೆನೇ ಹೇಳಿದ್ರೆ? ಶ್ಯಾಮ್, ನೀವ್ ದೇವ್ರನ್ನ ನಂಬ್ತೀರಾ? ಇಲ್ಲ. ಹಾಗಾದ್ರೆ ನನ್ನ ಆಣೆ ಇಟ್ಟು ಪ್ರಯೋಜನ ಇಲ್ಲ. ನಂಬ್ಲೇಬೇಕಾಗತ್ತೆ. ಫೋನ್ ಮಾಡ್ತೀನಿ. ಬಾಯ್. ಹಾಯ್ ಹಬಿ. ಹಾಯ್ ಚೇತು. ಇವತ್ ಸಂಜೆ ನಾನು ದೇವಸ್ಥಾನದಲ್ಲಿ ಇರ್ತೀನಿ. ಆಫೀಸಿಂದ ಬರುವಾಗ ನನ್ನ ಪಿಕ್ ಮಾಡ್ತೀರಾ? ಬರೋದಕ್ಕಾಗಲ್ಲ ಅಂದ್ರೆ? ಏನ್ ಮಾಡಕ್ಕಾಗುತ್ತೆ, ನಾನು ಆಟೋನಲ್ಲಿ ಹೋಗ್ತೀನಿ. ಬೇಡ ಬೇಡ, ಆಟೋ ಕೊಡೋ ದುಡ್ಡು ನನಗೆ ಕೊಡಿ, ನಾನೇ ಬಂದು ಪಿಕ್ ಮಾಡ್ತೀನಿ. ಏನ್ ಸರ್, ಚೆನ್ನಾಗಿದ್ದೀರಾ? ಓಹೋ ಸರ್, ನನ್ನ ಸರ್ ಅಂದ್ರ ಬಂದವರೆಲ್ಲ ಹೋಗೋವಾಗ ಕಾಸು ಹಾಕ್ತಾರೆ ಸರ್. ಬಂದ ತಕ್ಷಣ ಕಾಸು ಹಾಕೋರು ನೀವು ಒಬ್ಬರೇ ಸರ್. ಏನು ಸರ್ ಇವತ್ತು ಡ್ರೈವರ್ ಡ್ಯೂಟಿನಾ? ನಿಮ್ಗೆ ಹೇಗೆ ಗೊತ್ತಾಯ್ತು? ಮೇಡಮ್ನವ್ರು ಹೋಗಿ ತುಂಬ ಹೊತ್ತಾಯ್ತು ಸರ್. ನೀವು ಈಗ ಬರ್ತಾ ಇದ್ದೀರಿ, ಏನು ಸಮಾಚಾರ? ಈಗ ಹಾಡ್ತಾ ಇದ್ರಲ್ಲ ಹಾಡು, ಹಾಂ, ಅದ್ರ ಅರ್ಥ ಏನು ಅಂತ ಹೇಳ್ತೀರಾ? ಆ ಹಾಡಿನ ಅರ್ಥ ಹಾಡಿನಲ್ಲೇ ಇದೆ ಸರ್. ಕೆಲವರು ಯಾವುದೇ ಕೆಲಸ ಮಾಡಬೇಕಾದ್ರೂ ಹೇಳ್ಬಿಟ್ಟು ಮಾಡ್ತಾರೆ, ಕೆಲವರು ಹೇಳ್ದನೇ ಮಾಡ್ತಾರೆ, ಕೆಲವರು ಏನೂ ಮಾಡಿರಲ್ಲ, ಊರು ತುಂಬ ತಪಟೆ ಹೊಡ್ಕೊಂಡು ತಿರುಗ್ತಾರೆ, ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ. ರಾಜಕೀಯ ವ್ಯಕ್ತಿಗಳ ಥರ. ನಾನು ಒಂದು ಕೆಲಸ ಮಾಡ್ಬೇಕಂತಿದ್ದೀನಿ. ಹಾಂ, ಅದು ನನ್ನ ಹೆಂಡತಿ ಹೇಳಿದ್ರು ತಪ್ಪಾಗುತ್ತೆ, ಹೇಳದೇ ಇದ್ರೂ ತಪ್ಪಾಗುತ್ತೆ. ನಿರ್ಧಾರ ಒಳ್ಳೆ ತಾನೆ? ಒಳ್ಳೇದೇ ಅನ್ಕೊಂಡಿದ್ದೀನಿ. ಸಂಸ್ಕೃತದಲ್ಲಿ ಒಂದು ಮಾತಿದೆ ಸರ್, ನಿಮಗೂ ಗೊತ್ತಿರ್ಬೋದು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ ಹೇಳಿ. ಯಾವಾಗಲೂ ಸತ್ಯವನ್ನೇ ಹೇಳು, ಆದರೆ ಬೇರೆಯವರ ಮನಸ್ಸಿಗೆ ನೋವಾಗುವಂಥ ಸತ್ಯವನ್ನು ನಿಮ್ಮ ಪ್ರಿಯವಾದವ್ರಿಗೂ ಹೇಳಬಾರ್ದಂತೆ. ಇದು ರಾಜಕೀಯ ವ್ಯಕ್ತಿಗಳಿಗೆ ಅನ್ವಯಿಸಲ್ಲ ಬಿಡಿ. ಇದು ಅವ್ರಿಗೆ ಸಂಬಂಧಿಸಲ್ಲ ಬಿಡಿ, ಅವ್ರು ಹೇಳೋದೊಂದು ಮಾಡೋದೊಂದು. ಸರ್, ಅದಕ್ಕೆ ಸರ್ ಬಸವಣ್ಣವ್ರು ಹೇಳಿರೋದು, ನಡೆದಂತೆ ನುಡಿ ನುಡಿದಂತೆ ನಡೆ, ಇದೇ ಜನ್ಮ ಕಡೆ ಅಂತ ಹೇಳಿ. ಇವ್ರು ಯಾವುದನ್ನು ಮಾಡೋದಿಲ್ಲ, ಮತ್ತೆ ಮತ್ತೆ ಹುಟ್ಟಿ ಬರ್ತಾನೆ ಇರ್ತಾರೆ. ಮುಂದಿನ ಜನ್ಮ ಅಂತಿದ್ರೆ ಹುಚ್ಚಿನಾಗಳ ಹುಡ್ತಾರೆ ಸರ್. ಅವ್ರಿಗೆ ಯಾಕೆ ಸರ್ ಅಷ್ಟೊಂದು ಶಾಪ ಹಾಕ್ತೀರಾ? ನಾನಲ್ಲ ಸರ್, ನಾಡಿನ ಜನತೆ ಬೇಸತ್ತು ಶಾಪ ಹಾಕ್ತಾ ಇರೋದು. ಹೌದು. ಹಾಂ, ಅಂಥವ್ರಿಗೆಲ್ಲ ನಿಮ್ಮ ದೇವ್ರೇನು ಮಾಡಲ್ವಾ? ಅಯ್ಯೋ ಪಾಪ, ನಮ್ಮ ದೇವ್ರು ಏನು ಸರ್ ಮಾಡ್ತಾನೆ? ನಮ್ಮ ಜನ ಸರಿ ಇಲ್ಲ ಸರ್. ಒಳಗಡೆ ನಿಂತ್ಕೊಂಡು ಹಾಡಿದ್ರೆ ಅರ್ಚಕ ಅಂತಾರೆ, ಇಲ್ಲಿ ನಿಂತ್ಕೊಂಡು ಹಾಡಿದ್ರೆ ಭಿಕ್ಷುಕ ಅಂತಾರೆ. ಮಂಗಳಾರತಿ ತಟ್ಟೆ ಕಾಸು ಹಾಕಿದ್ರೆ ದಕ್ಷಿಣೆ ಅಂತೆ, ನನ್ನ ತಟ್ಟೆ ಕಾಸು ಹಾಕಿದ್ರೆ ಭಿಕ್ಷೆ ಅಂತೆ. ಅವ್ರು ಪೂಜಾರಿ, ನಾನು ಭಿಕಾರಿ. ನಾನು ನಿಮ್ಮನ್ನು ಹಾಗನ್ನಲ್ಲ ಬಿಡಿ. ನೀವು ಭಾರಿ ಬ್ರಿಲಿಯಂಟ್ ಬಿಡಿ ಸರ್. ಕೆಲವರು ಕೆಟ್ಟೋಗ್ಬಿಟ್ಟಿದ್ದಾರೆ ಸರ್, ನಮ್ಮ ಜನ ಸರಿ ಇಲ್ಲ. ದುರಾಸೆ ಎಲ್ಲ ನಮಗೆ ಬೇಕು ಅಂತ. ಕೆಲವು ನಮ್ಮ ಹೀರೋಯಿನ್ಗಳು ಚಿತ್ರದಲ್ಲಿ ಇಬ್ಬರು ಹೀರೋಯಿನ್ ಇದ್ದರೆ ಎರಡು ನಾನೇ ಮಾಡ್ತೀನಿ ಅಂತಾರೆ. ಕ್ಲಬ್ ಡ್ಯಾನ್ಸ್ ಇದೆ ಅಂದರೆ ಅದು ನಾನೇ ಮಾಡ್ತೀನಿ ಅಂತಾರೆ. ನಮ್ಮ ಜನ ಈ ವಿಷಯದಲ್ಲಿ ಭಾರಿ ಬುದ್ಧಿವಂತರು ಸರ್. 35 ರೂಪಾಯಿ ಕೊಟ್ಟು ಒಂದೇ ಮುಖ ನೋಡ್ಬೇಕಲ್ಲ ಅಂತ ಥಿಯೇಟ್ರಿಗೆ ಹೋಗೋದೇ ಬಿಟ್ಬಿಟ್ರು. ಪಾಪ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ಹಾಕ್ಬಿಟ್ಟು ಹೋಗ್ಬಿಟ್ರು ಸರ್. ಇಷ್ಟು ಚೆನ್ನಾಗಿ ಮಾತಾಡ್ತಿರಲ್ಲ, ನಿಮ್ಮ ಹೆಸರೇ ಹೇಳಲಿಲ್ಲ? ನೀವು ಕೇಳಲೇ ಇಲ್ಲ. ನಮಸ್ಕಾರ ಮೇಡಮ್. ನಮಸ್ಕಾರ. ನಿಮ್ಮ ಯಜಮಾನರು ತುಂಬ ಒಳ್ಳೆಯವರು. ನಂಗೆ ಗೊತ್ತು. ದೇವ್ರು ನಂಬಲ್ಲ, ಮನುಷ್ಯರು ನಂಬ್ತಾರೆ. ಚಪ್ಲಿ ಕಾಯಿನ ಹೆಸರು ಕೇಳ್ತಾರೆ ನೋಡಿ. ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ಏನೇ ಆದರೂ ಸೂಪರ್ ಸೆಲೆಕ್ಷನ್ ಮೇಡಮ್. ಸ್ವಾಮಿ, ಅದು ನನ್ನ ಸೆಲೆಕ್ಷನ್. ಓಹೋ, ಸೂಪರ್ ಜೋಡಿ ಸರ್. ಸರಿ, ಬರ್ತೀವಿ. ಹಾಂ ಸರ್, ಹೆಸರು ಕೇಳ್ಬಿಟ್ಟು ಹಾಗೆ ಹೋಗ್ತಾ ಇದ್ದೀರಾ? ಓ ಸಾರಿ, ಹೇಳಿ. ಕುರುಡ. ನನಗೆ ಸ್ವಲ್ಪ ಬೇಜಾರು ಮಾಡ್ಲಾ? ವಾಟ್? ಬೇಜಾರ? ಅಮ್ಮನಿಗೆ ಹುಷಾರಿಲ್ಲ, 3 ದಿನ ಊರಿಗೆ ಹೋಗ್ಬೇಕಾಗತ್ತೆ. ಬೆಳಗ್ಗೆ ಅಪ್ಪ ಫೋನ್ ಮಾಡಿದ್ರು. ನಾನು ಕಳ್ಸ್ಕೊಡಲ್ಲ ಅಂದ್ರೆ? ಹೋಗಲ್ಲ, ಪಾಪ ಅಮ್ಮ. ನಾನು ಹೋಗೇ ಹೋಗ್ತೀನಿ ಅಂದ್ರೆ ಕಳ್ಸ್ಕೊಡ್ಬೇಕಾಗುತ್ತೆ. ಪಾಪ ಅಮ್ಮ. ಓ, ಲವ್ ಯು. ಗೀತಾ, ನಿಂತರದ್ ಎಷ್ಟೋ ಹುಡುಗಿರು ನನ್ನ ಹತ್ರ ಇದ್ದಾರೆ. ನೀನು ನಿನ್ ಗಂಡನ್ನ ಎಷ್ಟು ಪ್ರೀತಿಸ್ತೀಯ ಅಂತ ನನಗ್ ಗೊತ್ತು. ಹಾಗೇನೆ ಯಾಕೆ ವೃತ್ತಿಯಲ್ಲಿ ಇದೆಯಾ ಅಂತಾನೂ ಗೊತ್ತು. ನಿನ್ ಪ್ರೀತಿ ಮೇಲೆ, ನಿನ್ ವ್ಯಕ್ತಿತ್ವದ ಮೇಲೆ ನನಗೆ ತುಂಬಾ ಗೌರವ ಇದೆ.
ಅದಕ್ಕೆ ನಿನ್ನನ್ನ ಶ್ಯಾಮ್ ಹತ್ರ ಕಳಿಸ್ತಾ ಇದ್ದೀನಿ. ಕಾಮವಿಲ್ಲದ ಕಣ್ಣು, ಪ್ರೀತಿನ ಪ್ರೀತಿಸೋ ಹೃದಯ, ತತ್ವಗಳನ್ನೇ ನಂಬಿರೋ ವ್ಯಕ್ತಿತ್ವ ಇರೋ ಈ ಶ್ಯಾಮ್ ಕೂಡ ನನ್ನನ್ನ ತುಂಬಾ ಅವಮಾನಿಸ್ಬಿಟ್ಟ. ನನ್ನ ನಿನ್ನ ತರದ ಎಷ್ಟೋ ಹೆಣ್ಮಕ್ಳು ಈ ವ್ಯವಸ್ಥೆಯಲ್ಲಿದ್ದಾರೆ. ಈ ವ್ಯವಸ್ಥೆಯಲ್ಲಿ ಇದ್ ಮಾತ್ರಕ್ಕೆ ನಮ್ಮ ಹೃದಯದಲ್ಲಿ ಪ್ರೀತಿ ಅನ್ನೋ ಪದಕ್ಕೆ ಜಾಗನೇ ಇಲ್ಲ ಅನ್ನೋ ಈ ಶ್ಯಾಮ್ ನಂಬಿಕೆನ ನೀನ್ ಸುಳ್ಳು ಮಾಡ್ತೀಯ ಅನ್ನೋ ನಂಬಿಕೆಯಿಂದ ನಿನ್ನ ಶ್ಯಾಮ್ ಹತ್ರ ಕಳಿಸ್ತಾ ಇದ್ದೀನಿ. ಇಲ್ಲಿ ನಾನ್ ಸೋಲ್ತೀನೋ ಗೆಲ್ತೀನೋ ಅನ್ನೋದು ಖಂಡಿತ ನನಗ್ ಮುಖ್ಯ ಅಲ್ಲ. ಯಾಕೆಂದ್ರೆ ನಮ್ಮಮ್ಮ ಕೊಟ್ಟ ಆಸ್ತಿ ಮೇಲೆ ನನಗ್ ಯಾವತ್ತೂ ಮೋಹ ಬರ್ಲೇ ಇಲ್ಲ. ನಾನ್ ನನ್ನ ಕರ್ತವ್ಯನ ನಿಭಾಯಿಸ್ತಾ ಇದ್ದೀನಿ ಅಷ್ಟೇ. ಆದ್ರೆ ನನಗಿವತ್ತಾಗಿರೋ ಅವಮಾನ ನನ್ನ ಮನಸ್ಸನ್ನ ತುಂಬಾ ಕಾಡ್ತಿದೆ. ಗೀತಾ, ನಿನ್ ಫೋನ್ ಕಾಲ್ಗೋಸ್ಕರ ಕಾಯ್ತಾ ಇದ್ದೀನಿ. ಓಹ್ ಮೈ ಡಿಯರ್ ಹಬಿ, ನಾಳೆಗೆ ಈ ಸೂಟ್, ಇದು ನಾಳಿದ್ದಕ್ಕೆ, ಇದು ಫ್ರೈಡೇಗೆ, ಸ್ಯಾಟರ್ಡೇ ಇಸ್ ಹಾಲಿಡೇ, ನಾನು ವಾಪಸ್. ಇದನ್ನೆಲ್ಲ ಕಬೋರ್ಡಲ್ಲಿ ಇಟ್ಟಿರ್ತೀನಿ, ಎಲ್ಲೆಲ್ಲೋ ಹುಡುಕ್ಬೇಡಿ. ಯೂಸ್ ಮಾಡಿದ್ಮೇಲೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡಿ, ನಾನೇ ಬಂದು ಹೋಗಿತೀನಿ. ಆ್ಯಂಡ್ ಶ್ಯಾಮ್, ಮನೇನ ಕ್ಲೀನ್ ಆಗಿಡಿ, ಗಲೀಜ್ ಮಾಡಬೇಡಿ. ಅಂದಿರ್ಲಿ, ನೀವೆಷ್ಟು ಜೊತೆ ಬಟ್ಟೆ ಇಟ್ಕೊಂಡಿದ್ದೀರಾ? 5 ಜೊತೆ. 5 ಜೊತೆನಾ? 3 ದಿನ ಊರಿಗೆ ಹೋಗೋದಕ್ಕೆ 5 ಜೊತೆ ಬಟ್ಟೆ ಯಾಕೆ? ತೆಗಿರಿ 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 ತೆಗಿರಿ, 2 ಜೊತೆ ತೆಗಿರಿ. ಶ್ಯಾಮ್, 1-2 ಪೇರ್ ಎಕ್ಸ್ಟ್ರಾ ಇರ್ಲಿ ಬಿಡಿ. ರೀ, ನಿಮ್ಮನ್ ಬಿಟ್ಬೇಕಾದ್ರೆ 3 ವಾರ ಇದ್ಬಿಡ್ತೀನಿ ರೀ. ಆದ್ರೆ ಪಾಪ ನಿಮ್ಮಮ್ಮ 3 ದಿನಕ್ಕೆ ಹುಷಾರಾಗ್ಲಿ ಅಂತ. ಆಹಾ, ಈ ನಿಮ್ಮ ಅತ್ತೆ ಮೇಲಿನ ಕಳ್ಳ ಪ್ರೀತಿ ನೋಡೆ ಅಮ್ಮ ಬೇಗ ಹುಷಾರಾಗ್ಬಿಡ್ತಾಳೆ. ಕಮ್ ಕಮ್, ಟ್ಯಾಕ್ಸಿ ಇಸ್ ವೇಟಿಂಗ್. ಪರವಾಗಿಲ್ಲ ಬಿಡಿ, ನಾನ್ ತಗೊಂಡ್ಬರ್ತೀನಿ. ಓಕೆ, ಫಾಲೋ ಮೀ. ಫೋನ್ ಮಾಡ್ತಿರ್ತೀನಿ. ಮಾಡ್ಲಿಲ್ಲ ಅಂದ್ರೆ ತಲೆ ಉಳಿದ್ರೆ ಹೋಗುತ್ತೆ. ಒಂದೆರಡು ಕಿಸ್ ಕೊಡಿ ಪ್ಲೀಸ್. ಶ್ಯಾಮ್, ಡ್ರೈವರ್ ಇದ್ದಾರೆ. ಗೊತ್ತಾಗಿಲ್ಲ, ಶ್ಯಾಮ್ ಇಲ್ಲ. ಪ್ಲೀಸ್ ಗೋ. ಜಾಗ ಬಿಡಿ. ಪ್ಲೀಸ್ ಪ್ಲೀಸ್. ಬಾಯ್ ಶ್ಯಾಮ್. ದಯವಿಟ್ಟು ಮೇಡಮ್, ಪ್ಲೀಸ್ ಪ್ಲೀಸ್ ಟೇಕ್ ಕೇರ್. ಪ್ಲೀಸ್. ಹಲೋ, ಪ್ಲೀಸ್. ಬಾಯ್. ಚೇತು, ನಾನು ಅಷ್ಟೊಂದು ಕೇಳಿದ್ರು ಕಿಸ್ ಕೊಡದೆ ಹೊಟ್ಟದ್ರಲ್ಲ, ಈಗೇನ್ ಮಾಡ್ತೀರಾ? ನೀವು ಹೋಗಿ ಆಗ್ಲೇ 24 ಗಂಟೆ ಆಗೋಯ್ತ್ರಿ. ನಿಮ್ಮ ಅಡಿಗೆ ತಿಂದು ಈ ಬಾಯಿಗೆ ಬೇರೆಯವ್ರ ಊಟ ರುಚಿಸಲ್ಲ. ಇನ್ನು 2 ದಿನ ಹೋದ್ರೆ ನೀವು ಕೊಟ್ಟು ಅಡಿಗೆ ಸ್ಟಾಕು ಮುಗ್ದೋಗುತ್ತೆ. ಆಮೇಲೆ ಪಾಪ ನಿಮ್ಮ ಗಂಡ ಉಪವಾಸ. ಗಂಡನ್ನ ಉಪವಾಸ ಮಲಗಿಸೋದು ಒಳ್ಳೆ ಹೆಂಡತಿ ಧರ್ಮ ಅಲ್ಲ. ಆದ್ರೆ ನನ್ನ ಹೆಂಡತಿ ಆಗ ಮಾಡಲ್ಲ ಅನ್ನೋ ನಂಬಿಕೆಯಲ್ಲಿ ನಾನು ಬಾಳ್ತಾ ಇದ್ದೀನಿ. ಅಬ್ಬಬ್ಬಬ್ಬಾ, ಒಂದೇ ದಿನಕ್ಕೆ ನನ್ನ ಗಂಡ ಎಷ್ಟೊಂದು ನಾಟಕ ಆಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಗಂಡಸರು ನಾಟಕ ಆಡಿದ್ರೇನೆ ಹೊಟ್ಟೆ ತುಂಬೋದು. ನೀವೀಗ ಹೆಂಗಸರು 3 ದಿನಕ್ಕೂ ತವ್ರ ಮನೆಗೆ ಹೋಗ್ತಾ ಇದ್ರ, ಗಂಡಂದಿರು ಪೋಲಿ ಆಗಿದ್ರೆ ಇನ್ನೇನಾಗ್ತಾರೆ? 6 ತಿಂಗಳಲ್ಲಿ ಫಸ್ಟ್ ಟೈಮ್ ರೀ ಬಂದಿರೋದು. 3 ದಿನಕ್ಕೂ ಎಲ್ರಿ ಬಂದೆ? ನನಗದೆಲ್ಲ ಗೊತ್ತಿಲ್ಲ. ನಾಳೆ ಅಷ್ಟರಲ್ಲಿ ನಿಮ್ಮಮ್ಮನ್ನ ಹುಷಾರ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಈ ಡಾಕ್ಟರ್ ಅಲ್ಲಿಗೆ ಬರ್ಬೇಕಾಗುತ್ತೆ ನಿಮ್ಮನ್ನ ಹುಷಾರ್ ಮಾಡಕ್ಕೆ. ಸದ್ಯಕ್ಕೆ ನಿಮ್ ಚೇತುಗೆ ಈ ಡಾಕ್ಟರ್ ಅಗತ್ಯ ಇಲ್ಲ. ಆ ಚೇತು, ನನಗೊಂದು ಸ್ಮಾಲ್ ಪ್ರೆಸೆಂಟೇಷನ್ ಕೊಡೋದಿದೆ. ಐ ವಿಲ್ ಕಾಲ್ ಯು ಲೇಟರ್. ಓಕೆ? ಓಕೆ ಓಕೆ. ಐ ಮಿಸ್ ಯು ಡಾ. ಮಿಸ್ ಯು ಟು. ನಮಸ್ತೆ ಶ್ಯಾಮ್. ಯಾರು? ನನ್ ನಂಬರು ಸೇವ್ ಮಾಡ್ಕೊಂಡಿಲ್ವಾ? ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ದವ್ರು. ನನ್ ವೃತ್ತಿನೇ ಬಿಡಿಸ್ತೀನಿ ಅಂತ ಹೇಳಿದ್ರಿ. ನಿಮ್ಮಿಂದ ನನ್ ವೃತ್ತಿ ಬಿಡೋ ಆಸೆ ಇಟ್ಕೋಬೋದಾ? ನೀವು ವ್ಯಂಗ್ಯ ಬಿಟ್ಟು ವಿಚಾರ ಮಾತಾಡಿದ್ರೆ ನಿಮ್ಮ ವೃತ್ತಿ ಬಿಡಿಸೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಸತ್ಯ ಹೇಳ್ತೀನಿ ಶ್ಯಾಮ್, ನಾನು ಆ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಆದ್ರೆ ಅದಕ್ಕೆ ನಿಮ್ಮಂತ ಗಂಡಸರು ಬಿಡ್ಬೇಕಲ್ಲ. ವಿಷಯಕ್ಕೆ ಬರ್ತೀರಾ? ಸರಿ, ಇಬ್ರು ಟೈಮ್ ವೇಸ್ಟ್ ಮಾಡೋದ್ ಬೇಡ. ನಾನು ಅವಳನ್ನ ಗೀತಾ ಅಂತ ಕರಿತೀನಿ. ಅವಳ ಗಿರಾಕಿಗಳು ಅವಳನ್ನ ಯಾವ ಹೆಸರಿಂದ ಕರೆದ್ರು ಹೂ ಅಂತಾಳೆ. ನಿಮಗ್ ಯಾವ ಹೆಸರು ಬೇಕೋ ಆ ಹೆಸರಲ್ಲಿ ನೀವು ಕರ್ಕೊಳ್ಳಿ. ಕ್ಷಮಿಸಿ, ನಾನು ಅವ್ರ ಗಿರಾಕಿ ಅಲ್ಲ. ಆ ಗೀತಾ ಮತ್ತೆ ಬಂದಿದ್ದಾಳೆ. ನಿನ್ನೆ ಕ್ಲೈಂಟ್ ಜೊತೆ ಹೋದ್ಲು, ನಾಳೆ ವಾಪಸ್ ಬರ್ತೀನಿ ಅಂದಿದ್ದಾಳೆ. ನಾಳೆ ಅವಳನ್ನ ನಿಮ್ಗೆ ಭೇಟಿ ಮಾಡ್ಸೋಣ ಅನ್ಕೊಂಡಿದೀನಿ. ನಾನ್ಯಾಕೆ ಅವ್ರನ್ನ ಭೇಟಿ ಮಾಡ್ಬೇಕು? ಯಾಕೆಂದ್ರೆ ಅವಳು ತನ್ನ ಗಂಡನ್ನ ಅದ್ಭುತವಾಗಿ ಪ್ರೀತಿಸ್ತಾಳೆ. ಕೆಲವು ಕಾರಣಗಳಿಂದ ಅವಳಿ ವೃತ್ತಿನೂ ಮಾಡ್ತಾಳೆ. ನಾನು ಅವಳ ಪ್ರೀತಿನ ಸತ್ಯ ಅಂತ ನಂಬಿದ್ದೀನಿ. ನೀವ್ ಅವಳ ಪ್ರೀತಿನ ಸುಳ್ಳು ಅಂತ ಪ್ರೂವ್ ಮಾಡಿದ್ರೆ ನಾನು ಈ ವೃತ್ತಿ ಬಿಡ್ತೀನಿ. ಅಮ್ಮ ಕೊಟ್ಟಿರೋ ಈ ಆಸ್ತಿನ ನೀವ್ ಹೇಳ್ದವ್ರಿಗೆ ದಾನ ಮಾಡ್ತೀನಿ. ಅದಕ್ಕೆ ಮುಹೂರ್ತ ಫಿಕ್ಸ್ ಮಾಡ್ಕೊಳ್ಳಿ.
ನಮ್ಮನೇಲೇ ಸೇರ್ಸೋಣ ಅನ್ಕೊಂಡೆ. ನಮ್ ಮನೆಯಲ್ಲಿ ಜ್ಯೂಸ್ ಅಲ್ಲ, ಗಾಳಿನೂ ಕುಡಿಯಲ್ಲ ನೀವು. ಹೊರಗಡೆ ಎಲ್ಲಾದ್ರೂ ಜಾಗ ನೀವೇ ಹೇಳಿ. ಈ ವಿಚಾರದಲ್ಲಿ ನನ್ನ ಚಾಯ್ಸ್ ಬೇಡ, ನೀವೇ ಹೇಳಿ. ಸದಾಶಿವನಗರ್ ಕಾಫಿ ಡೇ. ಓಕೆ, ಎಷ್ಟೊತ್ತಿಗೆ? ಅವಳು ಬರೋದೇ 12 ಗಂಟೆ ಮೇಲೆ. 1:30ಗೆ ಇಟ್ಕೊಳ್ಳಿ, ಆಗ ನನ್ನ ಲಂಚ್ ಟೈಮ್. ಹಾಗಾದ್ರೆ ನನ್ನ ಮತ್ತೆ ಗೀತಾ ಊಟ ನಿಮ್ ದುಡ್ಡಲ್ಲಿ. ಹಾಯ್ ಶ್ಯಾಮ್, ಸ್ನಾನ ಮುಗ್ಸಕ್ ಇಷ್ಟ ಹೊತ್ತಾಯ್ತಾ? ನೀವ್ ಫೋನ್ ಮಾಡ್ತೀರಾ ಅಂತ 45 ಮಿನಿಟ್ಸ್ ಇಂದ ಪಕ್ಕದಲ್ಲೇ ಇಟ್ಕೊಂಡು ಕಾಯ್ತಾ ಇದ್ದೀನಿ. ಈಗ ತಾನೇ ಸ್ನಾನ ಮುಗಿಸ್ದೆ, ಸೂಪ್ ಬಿಸಿ ಮಾಡ್ಕೊತಾ ಇದ್ದೀನಿ. ಇಷ್ಟೊತ್ತಲ್ಲಿ ನೀವೇ ಸೂಪ್ ಮಾಡ್ಕೊಳ್ತಾ ಇದ್ದೀರಾ? ಐ ಆಮ್ ಸಾರಿ ಶ್ಯಾಮ್. ವಾಟ್ ನಾನ್ಸೆನ್ಸ್. ಅಮ್ಮ ಹೇಗಿದ್ದಾರೆ? ಫೀವರ್ ಇನ್ನೂ ಬಿಟ್ಟೇ ಇಲ್ಲ, ಕೋಲ್ಡ್ ಪ್ಯಾಕ್ ಹಾಕಿದ್ದೀನಿ. ಅದೇನೋ ಮಾತಾಡ್ಬೇಕು ಅಂತಿದ್ರಲ್ಲ, ಮಾತಾಡಿ. ಹೇಳೋದೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದೀನಿ. ಯೋಚನೆ ಮಾಡ್ತಾ ಇದ್ದೀರಾ? ಶ್ಯಾಮ್, ಹೇಳ್ಬೇಕು ಅನ್ಸಿದ್ರೆ ಹೇಳಿ, ಬೇಡ ಅಂದ್ರೆ ಬೇಡ. ಅಮ್ಮನಿಗೆ ಫೀವರ್ ಎಷ್ಟಿದೆ ಅಂದ್ರೆ? 102. ಪಾಪ. ಓ, ಹಾಗಾದ್ರೆ ಗಾಬರಿ ಆಗಿರ್ಬೇಕಲ್ವಾ? ಹೌದು, ಅಪ್ಪ ತುಂಬಾ ಗಾಬರಿ ಆಗಿದ್ದಾರೆ. ಸರಿ, ನೀವು ಅವ್ರಿಗೆ ಧೈರ್ಯ ಹೇಳಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ನಮಸ್ತೆ ಶ್ಯಾಮ್. ಹೇಳಿ ಸಿಂಚನ ಅವರೇ. ಪರವಾಗಿಲ್ವೇ, ನನ್ನ ನಂಬರ್ ಸೇವ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ನನ್ನ ಕಮಿಟ್ಮೆಂಟ್ ನನಗೆ ಜ್ಞಾಪಕ ಇದೆ. ಕರೆಕ್ಟಾಗಿ 1:30ಗೆ ನಾನು ಇರ್ತೀನಿ. ಕ್ಷಮಿಸಿ ಶ್ಯಾಮ್, ಇವತ್ತು ಗೀತಾ ಬರ್ತಾ ಇಲ್ಲ. ನೆನ್ನೆ ಗೀತಾನ ಕರ್ಕೊಂಡು ಹೋಗಿದ್ ಕ್ಲೈಂಟು ಮತ್ತೆ ಒಂದಿನ ಅವಳೇ ಬೇಕು ಅಂತ ಹಠ ಮಾಡ್ತಾ ಇದ್ದಾನೆ. ಅದಕ್ಕೆ ಅವಳಗ್ ಬರಕ್ ಆಗ್ತಾ ಇಲ್ಲ. ಹಾಗಾದ್ರೆ ಸದ್ಯಕ್ಕೆ ನೀವು ನನ್ನ ಡಿಸ್ಟರ್ಬ್ ಮಾಡಲ್ಲ ಅನ್ಸುತ್ತೆ. ಖಂಡಿತ ಮಾಡ್ತೀನಿ, ಅವಳು ನನ್ನ ಹತ್ರ ಬಂದಾಗ ಅಥವಾ ನನಗೆ ಫೋನ್ ಮಾಡಿದ ತಕ್ಷಣನೇ. ಬಾಯ್. ಫೋನ್ ತೆಗಿಲಿಲ್ಲ ಅಂದ್ರೆ ಏನರ್ಥ? ಬಿಸಿ ಇದ್ದಾರೆ ಅಂತ ಅರ್ಥ. ಕೆಲಸ ಮುಗಿದ್ಮೇಲೆ ನಾನೇ ಫೋನ್ ಮಾಡ್ತಾ ಇದ್ನಲ್ಲ. ನೀವ್ ಯಾವ ರೀತಿ ಬಿಸಿ ಇದೀರೋ ನನಗ್ ಗೊತ್ತಿಲ್ಲ. ಕ್ಷಮಿಸಿ ಶ್ಯಾಮ್, ಅದ್ ನನಗ್ ಬೇಕಾಗೂ ಇಲ್ಲ. ರಾತ್ರಿ ತೀರಾ ಲೇಟ್ ಆಗಿ ನಿಮ್ನ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಸೌಜನ್ಯಕ್ಕೆ ನಾನು ಮತ್ತೆ ಮತ್ತೆ ಫೋನ್ ಮಾಡ್ದೆ. ಸರಿ ಹೇಳಿ. ನಾಳೆ ಖಂಡಿತ ಗೀತಾ ಬರ್ತಾಳೆ. ಈಗ ತಾನೇ ಫೋನ್ ಮಾಡಿ ಕನ್ಫರ್ಮ್ ಮಾಡಿದ್ಲು. ನಾಳೆ ನಿಮ್ಮನ್ನ ಭೇಟಿ ಮಾಡ್ತಾಳಂತೆ. ಸ್ಟಾರ್ ರೆಸಾರ್ಟ್, ಬನ್ನರ್ಘಟ್ಟ ರೋಡ್, ಪೂಲ್ ಸೈಡ್ ರೆಸ್ಟೋರೆಂಟ್. ಹಾ, ಆರೆಂಜ್ ಸಾರಿ ಹಾಕೊಂಡ್ ಬರ್ತಾಳೆ. ನಿಮ್ ಅನುಕೂಲ ಎಷ್ಟೊತ್ತಿಗೆ? ಸೈಟ್ ವಿಸಿಟ್ ಬೇರೆ ಇದೆ. ಬೆಳಿಗ್ಗೆ 9:10. 9:15 10ಕ್ಕ ಒಂದ್ ಟೈಮ್ ಹೇಳಿದ್ರೆ ಒಳ್ಳೇದು. 10 ನಿಮಿಷ ಹೆಚ್ಚು ಕಮ್ಮಿ ಆದ್ರೆ ಏನ್ ವ್ಯತ್ಯಾಸ ಆಗುತ್ತೆ? ಅವಳು ಪ್ರತಿ ಸಲ ಹೊರಗ್ ಬಂದಾಗ್ಲೂ ಗಂಡಂಗ್ ಸುಳ್ಳು ಹೇಳಿ ಬಂದಿರ್ತಾಳೆ. ಅವಳು ಹೊರಗಡೆ ಇರೋ ಒಂದು ಕ್ಷಣನೂ ಕೌಂಟ್ ಆಗುತ್ತೆ. ಶಾರ್ಪ್ 10 o'clock. ಹಾಗಾದ್ರೆ 10 ಗಂಟೆಗೆ. ಓಕೆ, ನನ್ನ ಉದ್ದೇಶ ಏನೋ ಕ್ಲಿಯರ್ ಆಗಿ ಇದೆ. ಬಟ್ ಯಾವುದಕ್ಕೂ ಈ ವಿಷಯನ ಚೇತುಗೆ ಇನ್ಫಾರ್ಮ್ ಮಾಡೋದೇ ಒಳ್ಳೇದು. ಹಲೋ. ಏನ್ ಶ್ಯಾಮ್, ನನಗೆ ಮಿಸ್ಡ್ ಕಾಲ್ ಕೊಡ್ತೀರಾ? ಅಷ್ಟೊಂದು ಕನ್ಫ್ಯೂಸ್ ಆಗ್ಬಿಟ್ರಾ? ಇಲ್ಲ, ಏನೋ ಮಾತಾಡ್ಬೇಕಾಗಿತ್ತು. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಈಗಲೇ ಮಾತಾಡಕ್ಕೇನು? ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದ್ದೀರಾ? ಅದು ಸ್ನಾನ ಮಾಡ್ತಿದ್ದೀನಿ. ಒಂದು 10 ನಿಮಿಷ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ. ಹಲೋ ಶ್ಯಾಮ್. ಹಾಯ್ ಚೇತು, ನಿದ್ದೆ ಮಾಡ್ಬಿಟ್ರಾ? ಬೆಳಿಗ್ಗೆ ಬೇಗ ಹೇಳ್ಬೇಕಿತ್ತು. ಗುಡ್ ನೈಟ್ ಹೇಳಿಲ್ಲ? ನೀವೇ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಿಮ್ ಫೋನ್ ಕಾಯ್ತಾ ಎಚ್ಚರವಾಗಿದ್ದೆ. ಅಮ್ಮ ಹೇಗಿದ್ದಾರೆ? ಅದೇನೋ ಜ್ವರ ಇನ್ನೂ ಕಮ್ಮಿನೇ ಆಗಿಲ್ಲ. ಗಾಬರಿ ಆಗುವಂಥದ್ದೇನಿಲ್ಲ ತಾನೆ? ಗಾಬರಿ ಪಡುವಂಥದ್ದು ಏನಿಲ್ಲ, ವೈರಲ್ ಫೀವರ್. ಆದ್ರೆ ಜ್ವರ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಅಮ್ಮನ ಹುಷಾರಾಗಿ ನೋಡ್ಕೊಳ್ಳಿ. ಅಮ್ಮನ ನಾನು ನೋಡ್ಕೊಳ್ತೀನಿ. ನೀವ್ ಆರಾಮಾಗಿದ್ದೀರಾ ತಾನೆ? ನನ್ಗೇನಾಗಿದೆ, ಚೆನ್ನಾಗಿದ್ದೀನಿ. ಚೇತು, ಐ ಮಿಸ್ ಯು. ಶ್ಯಾಮ್. ಬಾಯ್ ಚೇತು, ನಾಳೆ ಫೋನ್ ಮಾಡ್ತೀನಿ. ಗುಡ್ ನೈಟ್.